ಹಲೋ ಗೆಳೆಯರೇ, ವೆಲ್ಕಮ್ ಟು ಜ್ಞಾನಸಿರಿ ಕನ್ನಡ. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರುತ್ತದೆ. ತಪ್ಪದೆ ವಿಡಿಯೋವನ್ನು ಕೊನೆ ತನಕ ನೋಡಿ. 2025ನೇ ಸಾಲಿನ ಕಿರಿಯ ಬಾಲಕರ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಧ್ಯಪ್ರದೇಶ, ಬಿ ಪಶ್ಚಿಮ ಬಂಗಾಳ, ಸಿ ಮಣಿಪುರ, ಡಿ ಜಾರ್ಖಂಡ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಣಿಪುರ. ಇತ್ತೀಚೆಗೆ ಮಣಿಪುರವು 25 ವರ್ಷಗಳ ಬಳಿಕ ಡಾಕ್ಟರ್ ಬಿ.ಸಿ. ರಾಯ್ ಟ್ರೋಫಿಗೆ ಯುವಕರ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದಿದೆ. ಭಾರತೀಯ ಸರಕುಗಳ ಮೇಲೆ 25% ಸುಂಕವನ್ನು 2025ರ ಆಗಸ್ಟ್ 1ರಿಂದ ಜಾರಿಗೆ ತಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಅಮೆರಿಕ, ಸಿ ಚೀನಾ, ಡಿ ರಷ್ಯಾ. ನಿಮ್ಮ ಸರಿಯಾದ ಉತ್ತರ ಬಿ ಅಮೆರಿಕ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷರು 2025ರ ಆಗಸ್ಟ್ 1ರಿಂದ ಭಾರತದ ಆಮದು ಮಾಡುವ ಎಲ್ಲಾ ಸರಕುಗಳ ಮೇಲೆ 25% ಸುಂಕವನ್ನು ಜಾರಿಗೆ ತಂದಿದ್ದಾರೆ. ಅಷ್ಟಮುಡಿ ಕೆರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವುದು ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಕೇರಳ, ಬಿ ತಮಿಳುನಾಡು, ಸಿ ಮಹಾರಾಷ್ಟ್ರ, ಡಿ ಒಡಿಶಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇತ್ತೀಚೆಗೆ ಕೇರಳ ಹೈಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಕೇರಳ ರಾಜ್ಯ ಚರಂಡಿ ಪ್ರಾಧಿಕಾರಕ್ಕೆ ಅಧಿಸೂಚನೆಯಿಂದ 2 ತಿಂಗಳೊಳಗೆ ಅಷ್ಟಮುಡಿ ಚರಂಡಿ ನಿರ್ವಹಣಾ ಘಟಕವನ್ನು ಸ್ಥಾಪಿಸುವಂತೆ ನಿರ್ದೇಶಿಸಿದೆ. ಕೆಂಪು ಪಾಂಡಾ ರೆಡ್ ಪಾಂಡಾನ IUCN ಸ್ಥಾನಮಾನ ಏನು? ನಿಮ್ಮ ಆಪ್ಷನ್ಸ್: ಎ ಅಪಾಯದಲ್ಲಿರುವವು, ಬಿ ಗಂಭೀರ ಅಪಾಯದಲ್ಲಿರುವವು, ಸಿ ಅಸುರಕ್ಷಿತ, ಡಿ ಕಡಿಮೆ ಚಿಂತಾಜನಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಪಾಯದಲ್ಲಿರುವವು. ಇತ್ತೀಚೆಗೆ ಸಿಕ್ಕಿಂನ ಗ್ಯಾಂಗ್ಟಾಕ್ ಸಮೀಪದ ಹಿಮಾಲಯ ಪ್ರಾಣಿ ಉದ್ಯಾನವನದಲ್ಲಿ ಸಂರಕ್ಷಣಾ ಯೋಜನೆಯಡಿ 7 ವರ್ಷಗಳ ನಂತರ ಕೆಂಪು ಪಾಂಡಾಗಳ ಮರಿಗಳು ಜನಿಸಿವೆ. ಕ್ರ್ಯಾಶನಿಕೋವ್ ಅಗ್ನಿಪರ್ವತ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವುದು ಯಾವ ದೇಶದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಇಂಡೋನೇಷ್ಯಾ, ಸಿ ರಷ್ಯಾ, ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. 2025ರ ಆಗಸ್ಟ್ 2ರಂದು ರಷ್ಯಾದ ಪೂರ್ವ ಕಾಮ್ಚಾಟ್ಕಾ ಉಪಖಂಡದಲ್ಲಿ ಕ್ರ್ಯಾಶನಿಕೋವ್ ಅಗ್ನಿಪರ್ವತ ಸ್ಫೋಟಗೊಂಡಿತು. ಇದು ಆಧುನಿಕ ಕಾಲದಲ್ಲಿ ದಾಖಲಾಗಿರುವ ಅದರ ಮೊದಲ ಸ್ಫೋಟವಾಗಿದೆ. 2025ರ ಚೆಸ್ ಕ್ರೀಡೆಗಳ ವಿಶ್ವಕಪ್ ಗೆದ್ದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಹಿಕಾರು ನಕಮುರಾ, ಬಿ ಮ್ಯಾಗ್ನಸ್ ಕಾರ್ಲ್ಸನ್, ಸಿ ಅಲಿರಿಜಾ ಪೆರೋಜಾ, ಡಿ ಅರ್ಜುನ್ ಎರಿಗೈಸಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಗ್ನಸ್ ಕಾರ್ಲ್ಸನ್. ವಿಶ್ವದ ನಂಬರ್ 1 ಗ್ರ್ಯಾಂಡ್ ಮಾಸ್ಟರ್ ಮ್ಯಾಗ್ನಸ್ ಕಾರ್ಲ್ಸನ್ 2025ರ ಪ್ರಥಮ ಚೆಸ್ ಕ್ರೀಡೆಗಳ ವಿಶ್ವಕಪ್ ಗೆದ್ದಿದ್ದಾರೆ. ಇಸ್ರೇಲ್ನೊಂದಿಗೆ ಎಲ್ಲಾ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ನಿಷೇಧಿಸಿದ ಮೊದಲ ಯುರೋಪಿಯನ್ ಯೂನಿಯನ್ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜರ್ಮನಿ, ಬಿ ಎಸ್ಟೋನಿಯಾ, ಸಿ ಫಿನ್ಲ್ಯಾಂಡ್, ಡಿ ಸ್ಲೋವೇನಿಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಲೋವೇನಿಯಾ. ಸ್ಲೋವೇನಿಯಾ ಇಸ್ರೇಲ್ನೊಂದಿಗೆ ಎಲ್ಲಾ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ನಿಷೇಧಿಸಿದ ಮೊದಲ ಯುರೋಪಿಯನ್ ಯೂನಿಯನ್ನ ದೇಶವಾಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. 2025ರ ಆಗಸ್ಟ್ ತಿಂಗಳಲ್ಲಿ ಬಿಹಾರದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಅಖಿಲ್ ವಾಜಪೇಯಿ, ಬಿ ಪ್ರತ್ಯಯ ಅಮೃತ್, ಸಿ ಅಶುತೋಷ್ ಸಿನ್ಹಾ, ಡಿ ವಿಕ್ರಮ್ ಸಿಂಗ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತ್ಯಯ ಅಮೃತ್. 1991ನೇ ಬ್ಯಾಚ್ನ ಭಾರತೀಯ ಆಡಳಿತ ಸೇವೆ IAS ಅಧಿಕಾರಿ ಪ್ರತ್ಯಯ ಅಮೃತ್ ಅವರನ್ನು ಬಿಹಾರದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ.
ಇತ್ತೀಚೆಗೆ ಭಾರತದ ಭೂ ವೈಜ್ಞಾನಿಕ ಸಮೀಕ್ಷಾ ಇಲಾಖೆ ಮಧ್ಯಪ್ರದೇಶದ ಯಾವ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಚಿನ್ನದ ಗಣಿಯನ್ನು ಪತ್ತೆ ಹಚ್ಚಿದೆ? ನಿಮ್ಮ ಆಪ್ಷನ್ಸ್: ಎ ಜಬಲ್ಪುರ್, ಬಿ ರೇವಾ, ಸಿ ಬಾಲಾಘಾಟ್, ಡಿ ಗ್ವಾಲಿಯರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಬಲ್ಪುರ್. ಭಾರತದ ಭೂ ವೈಜ್ಞಾನಿಕ ಸಮೀಕ್ಷಾ ಇಲಾಖೆ ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯ ಸಿಹೋರಾ ತಾಲೂಕಿನ ಮಹಗ್ವಾನ್ ಕಿಯೋಲೋರಿ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಹಚ್ಚಿದೆ. ವಿಶ್ವ ಆನೆ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಗಸ್ಟ್ 11, ಬಿ ಆಗಸ್ಟ್ 12, ಸಿ ಆಗಸ್ಟ್ 13, ಡಿ ಆಗಸ್ಟ್ 14. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 12. ವಿಶ್ವ ಆನೆ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 12ರಂದು ಜಾಗತಿಕ ಮಟ್ಟದಲ್ಲಿ ಆನೆಗಳ ಸಂರಕ್ಷಣೆಯ ಜಾಗೃತಿ ಮೂಡಿಸಲು ಹಾಗೂ ಅವುಗಳ ವಾಸಸ್ಥಳಗಳನ್ನು ರಕ್ಷಿಸಲು ಆಚರಿಸಲಾಗುತ್ತದೆ. ವಿಶ್ವ ಅಂಗದಾನ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಗಸ್ಟ್ 12, ಬಿ ಆಗಸ್ಟ್ 13, ಸಿ ಆಗಸ್ಟ್ 15, ಡಿ ಆಗಸ್ಟ್ 14. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 13. ವಿಶ್ವ ಅಂಗದಾನ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 13ರಂದು ಅಂಗದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಂಗದಾನವನ್ನು ಉತ್ತೇಜಿಸಲು ಆಚರಿಸಲಾಗುತ್ತದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಜಾಗತಿಕ ವಾಹನ ಉದ್ಯಮದಲ್ಲಿ ಭಾರತದ ಸ್ಥಾನ ಏನು? ನಿಮ್ಮ ಆಪ್ಷನ್ಸ್: ಎ ಮೊದಲನೆಯದು, ಬಿ ಎರಡನೆಯದು, ಸಿ ಮೂರನೆಯದು, ಡಿ ನಾಲ್ಕನೆಯದು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೆಯದು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಘೋಷಿಸಿರುವ ಪ್ರಕಾರ ಭಾರತವು 22 ಲಕ್ಷ ಕೋಟಿ ಮಾರುಕಟ್ಟೆ ಗಾತ್ರದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಾಹನ ಉದ್ಯಮವಾಗಿಯೇ ಹೊರಹೊಮ್ಮಿದೆ. ಮಾದಕ ವಸ್ತು ವಿರೋಧಿ ಯುದ್ಧ ಅಭಿಯಾನವನ್ನು ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ? ನಿಮ್ಮ ಆಪ್ಷನ್ಸ್: ಎ ಪಂಜಾಬ್, ಬಿ ಆಂಧ್ರಪ್ರದೇಶ, ಸಿ ಹರಿಯಾಣ, ಡಿ ಗುಜರಾತ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಘೋಷಿಸಿರುವಂತೆ ಮಾದಕ ವಸ್ತು ವಿರೋಧಿ ಯುದ್ಧದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗೆ ನಗದು ಬಹುಮಾನ ನೀಡಲಾಗುವುದು ಎಂದು ಹೇಳಿದ್ದಾರೆ. 2025ರ 12ನೇ ಆವೃತ್ತಿಯ ವಿಶ್ವ ಕ್ರೀಡಾಕೂಟವನ್ನು ಆತಿಥ್ಯ ವಹಿಸಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಚೀನಾ, ಸಿ ಭಾರತ, ಡಿ ಇಂಡೋನೇಷ್ಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. 12ನೇ ಆವೃತ್ತಿಯ ವಿಶ್ವ ಕ್ರೀಡಾಕೂಟ 2025ರ ಆಗಸ್ಟ್ 7ರಿಂದ 17ರವರೆಗೆ ಚೀನಾದ ಚೆಂಗ್ಡು ನಗರದಲ್ಲಿ ನಡೆಯಿತು. 1981ರಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತಿದ್ದು, ಒಲಿಂಪಿಕ್ ಕಾರ್ಯಕ್ರಮದಲ್ಲಿ ಸೇರಿಸದ ಕ್ರೀಡೆಗಳನ್ನು ಇದರಡಿ ನಡೆಸಲಾಗುತ್ತದೆ. ಮಹಾರಾಷ್ಟ್ರದ ಯಾವ ಗ್ರಾಮವನ್ನು ಭಾರತದ ಮೊದಲ ಸ್ಮಾರ್ಟ್ ಇಂಟೆಲಿಜೆಂಟ್ ಗ್ರಾಮವಾಗಿ ಆಯ್ಕೆ ಮಾಡಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭಮಾನಿ, ಬಿ ಸತ್ನಾವ್ರಿ, ಸಿ ಕುಹಿ, ಡಿ ಕೊಂಡಾಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸತ್ನಾವ್ರಿ. ಮಹಾರಾಷ್ಟ್ರದ ನಾಗ್ಪುರ ಗ್ರಾಮೀಣ ಭಾಗದ 1800 ಜನಸಂಖ್ಯೆಯ ಸತ್ನಾವ್ರಿ ಗ್ರಾಮವನ್ನು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಅನುಮೋದನೆಯೊಂದಿಗೆ ರಾಜ್ಯ ಬೆಂಬಲಿತ ಪೈಲಟ್ ಯೋಜನೆಯಡಿ ಭಾರತದ ಮೊದಲ ಸ್ಮಾರ್ಟ್ ಇಂಟೆಲಿಜೆಂಟ್ ಗ್ರಾಮವಾಗಿ ಆಯ್ಕೆ ಮಾಡಲಾಗಿದೆ. ಖುರಾಮ್-ಮೆಹರ್ 5 ಎಂಬ ಅಂತರ್ಖಂಡನೀಯ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇಸ್ರೇಲ್, ಬಿ ರಷ್ಯಾ, ಸಿ ಇರಾನ್, ಡಿ ಉಕ್ರೇನ್. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.